ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರು ಅಂದರೆ ಜ್ಞಾನಿಗಳು ಯಾವ ಸ್ಥಾನವನ್ನು ಪಡೆಯುವರೋ ಅದನ್ನೇ ಯೋಗಿಗಳು ಹೊಂದುವರು. ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಕಂಡುಕೊಳ್ಳುವವನೇ ನಿಜವನ್ನು ತಿಳಿದವನು. ವ್ಯಕ್ತಿಯೊಬ್ಬ ಜ್ಞಾನಿಯಾಗುವುದು ಅಷ್ಟು ಸುಲಭವಲ್ಲ. ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಎಂಬ ಜಗತ್ತಿನಲ್ಲಿ ವ್ಯವಹರಿಸುವುದು ಅಷ್ಟು ಸುಲಭವಲ್ಲ. ಜ್ಞಾನಿಯಾಗಲು ಸಾಕಷ್ಟು ತ್ಯಾಗ ಹಾಗೂ ಪರಿಶ್ರಮ ಅಗತ್ಯ. ಅಂತೆಯೇ ಯೋಗಿಯಾಗಲು ಸಹ ತ್ಯಾಗ ಮತ್ತು ಪರಿಶ್ರಮ ಬಹಳ ಮುಖ್ಯ. ಜ್ಞಾನಾರ್ಥಿಯಾಗಲಿ ಯೋಗಿಯಾಗಲಿ ಗಂಧದ ಕೊರಡಿನಂತೆ ತಮ್ಮ ಜೀವನವನ್ನು ಸವೆಸಬೇಕು. ಈ ಜಗತ್ತಿನಲ್ಲಿ ಅಜ್ಞಾನಿಗಳು ದ್ರವ್ಯದ ಹಿಂದೆ ಓಡುತ್ತಾ ಅದೇ ನಿಜ ಎಂಬ ಭಾವನೆಯಲ್ಲಿ ಸದಾ ಗಂಜಿಯಲ್ಲಿ ಬಿದ್ದ ನೊಣದಂತೆಯೋ ಕೆಸರಿನಲ್ಲಿ ಕಾಲೂರಿ ತೆಗೆಯಲಾಗದ ವ್ಯಕ್ತಿಯಂತೆಯೋ ಸಿಕ್ಕಿ ಹಾಕಿಕೊಂಡು ನರಳುತ್ತಾರೆ. ಆದರೆ ಜ್ಞಾನಿಗಳು ತಮ್ಮ ಜನ್ಮದಿಂದ ಜನ್ಮಕ್ಕೆ ತಮ್ಮನ್ನು ತಾವು ಉದ್ಧರಿಸಿಕೊಂಡು ಜ್ಞಾನವನ್ನು ಪಡೆಯುವ ಏಕಮಾತ್ರ ಉದ್ದೇಶದಿಂದ ಸಾಧನಾ ಚತುಷ್ಟಯದ ಹಾದಿಯಲ್ಲಿ ಸಾಗುತ್ತಾರೆ. ಒಬ್ಬ ಯೋಗಿಯಾಗಲು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎಂಬ ಯೋಗದ 8 ಅಂಗಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸಮಾಧಿ ಸ್ಥಿತಿ ಅಂದರೆ ಸಮತ್ವವನ್ನು ತಲುಪುವುದು. ಜ್ಞಾನಿ ಹಾಗೂ ಯೋಗಿ ಇಬ್ಬರದೂ ಮಾರ್ಗ ಬೇರೆಯಾದರೂ ಗುರಿ ಒಂದೇ. ಯೋಗಿ ಯೋಗದ ಅಷ್ಟಾಂಗಗಳನ್ನು ಪಾಲಿಸಿ ಸಮತ್ವ ಸಾಧಿಸಿದರೆ, ಜ್ಞಾನಿ ಸ್ವಾಧ್ಯಾಯ, ತಪಸ್ಸು, ಜ್ಞಾನಯಜ್ಞ, ದ್ರವ್ಯಯಜ್ಞ ಮತ್ತು ಸಾಧನಾ ಚತುಷ್ಟಯದ ಮೂಲಕ ಜ್ಞಾನ ಪಡೆದು ಜ್ಞಾನದಿಂದ ಸಮತ್ವ ಸಾಧಿಸುತ್ತಾರೆ. ಈ ಕಾರಣದಿಂದ ಜ್ಞಾನಿಗೂ ಯೋಗಿಗೂ ಯಾವುದೇ ಭೇದವಿಲ್ಲ. ಹರಿ ಓಂ.